ಹಾಯ್ ಎಲ್ಲಗಳೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. SLC ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ತುಂಬ ಜನ ನನ್ನೊಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ SLC ರಿಸಲ್ಟ್ ಯಾವಾಗ ಬರುತ್ತೆ, ದಿನಾಂಕ ಪ್ರಕಟ ಆಯಿತಾ, ಪ್ರತಿಯೊಂದು ಪೂರ್ತಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮೋರ್ ಅಪ್ಡೇಟ್ಗೋಸ್ಕರ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಅಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ಸು ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಈಗ ಬನ್ನಿ ಡೈರೆಕ್ಟಾಗಿ ಹೋಗೋಣ. ನಿಮ್ಮ ಒಂದು SLC ರಿಸಲ್ಟನ್ನು ಏನಂತಂದರೆ ಮಾರ್ಚ್ 21 ಟು ಏಪ್ರಿಲ್ವರೆಗೂ ನಿಮ್ಮ ಒಂದು ಎಕ್ಸಾಮ್ ಅನ್ನೋದು ಕಂಡಕ್ಟ್ ಮಾಡಿದ್ರು. ಅಪ್ರಾಕ್ಸಿಮೇಟ್ಲಿ 8 ಲ್ಯಾಕ್ ಸ್ಟೂಡೆಂಟ್ಸ್ ಅನ್ನೋದು ಒಂದು SLC ರಿಸಲ್ಟ್ ಅನ್ನೋದು ಬರೆದಿದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ ವೇಟ್ ಮಾಡ್ತಿದ್ದಾರೆ SLC ರಿಸಲ್ಟ್ಗೋಸ್ಕರ. ಈಗ ಒಂದು ಎಕ್ಸ್ಪೆಕ್ಟೆಡ್ ರೇಟು ಮತ್ತು ಹಾಗೂ ಏನಕ್ಕೆ ಲೇಟ್ ಆಗ್ಬೋದು ಅಂತಂದರೆ, ನಿನ್ನೆ ಮುಂದೆ ಒಂದು ಸೆಕೆಂಡ್ PC ಅವರು ಬರೆದಿರುವಂಥ ಸೈನ್ಸ್ ಸ್ಟೂಡೆಂಟ್ಸು ಒಂದು KCT ಎಕ್ಸಾಮ್ ಅನ್ನೋದಾಗಿತ್ತು. ಆ ಒಂದು 2 ಡೇಸಿಂದ ನಿಮ್ಮ ವ್ಯಾಲ್ಯೂಯೇಷನ್ ಅನ್ನೋದು ಆಗಿಲ್ಲ. ಇನ್ನೂ ಸ್ವಲ್ಪ ಏನಾಗಿದ್ರು ಲೆಕ್ಚರ್ಸ್ ಏನಾಗಿದ್ರು ಅಂದರೆ, ಒಂದು ಹೆಲ್ತ್ ಇಶ್ಯೂಯಿಂದ ತುಂಬ ಜನ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಪ್ರೆಸೆಂಟ್ ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ರಿಸಲ್ಟ್ಗೆ ಒಂದು 2 ಡೇಸ್ ಲೇಟ್ ಆಗ್ಬೋದು. ಬಟ್ ಅದರ ರಿಸಲ್ಟ್ ಅನ್ನೋದು ಖಂಡಿತ ಬರುತ್ತೆ. ಈ ಒಂದು ನಿಮ್ಮ ಒಂದು ರಿಸಲ್ಟ್ ಎಲ್ಲಿ ಬರುತ್ತೆ ಅಂದರೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ, ವೀಡಿಯೋದಲ್ಲಿ ತಿಳಿಸ್ತೀನಿ. ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏನಿಲ್ಲ, ಜಸ್ಟ್ KRResult.NIC.in ಅಂತ ಒಂದು ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ವೆಬ್ಸೈಟೇ ಗೌರ್ಮೆಂಟ್ ವೆಬ್ಸೈಟಲ್ಲಿ ಸಿಗುತ್ತೆ. ಅಲ್ಲಿ ನೀವು ಒಂದು ಜಸ್ಟ್ ರಿಸಲ್ಟ್ನ ಚೆಕ್ ಮಾಡಿಕೊಂಡು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ನ ಡೌನ್ ಮಾಡ್ಕೋಬೋದು. ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಪ್ರಕಾರ ನಾನು ಹೇಳ್ಬೋದು ಅಂದರೆ, ನಿಮ್ಮ ಒಂದು ಮೇ ಫಸ್ಟ್ ವೀಕಲ್ಲೇ ಬರುವಂಥ ಸಾಧ್ಯತೆ ಇದೆ. ಏಪ್ರಿಲ್ ಲಾಸ್ಟ್ ವೀಕಲ್ಲಿ ಬರಲ್ಲ, ಯಾಕಂದರೆ ತುಂಬ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ. ಆದರೂ ಒಟ್ಟಿನಲ್ಲಿ ನಮ್ಮ ಒಂದು KSEAB ಒಂದು ಬೋರ್ಡ್ ಏನಿದೆ, ತುಂಬ ಸ್ಪೀಡಾಗಿ ನಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಯಾಕಂದರೆ ಟೆಕ್ನಿಕಲಿ ಸ್ಪೀಡ್ ಆಗಿದ್ದಾರೆ. ತುಂಬ ಟೀಚರ್ಸು ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟಾಗಿ ಬರ್ತಿದ್ರು. ಆದರೆ ಜಸ್ಟ್ 2 ಡೇಸಿಂದ ಒಂದು KCT ಎಕ್ಸಾಮ್ ಬರ್ತಿರೋದ್ರಿಂದ ಸ್ವಲ್ಪ ಸ್ಟೂಡೆಂಟ್ಸ್ಗೆ SLC ಸ್ಟೂಡೆಂಟ್ಸ್ಗೆ 2 ಡೇಸ್ ಲೇಟ್ ಆಗ್ಬೋದು. ಬಟ್ ರಿಸಲ್ಟ್ ಅನ್ನೋದು ನಿಮಗೆ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳ್ಬೋದು ಅಂದರೆ, ನಿಮಗೆ ಮೇ 8 or 9 ಈ ಒಂದು ರಿಸಲ್ಟಲ್ಲಿ ಬರ್ಬೋದು. ಅದಕ್ಕೋಸ್ಕರ ಪ್ರತಿಯೊಂದು ಅಪ್ಡೇಟ್ಸು ನಮ್ಮ ಚಾನಲ್ಗೆ ಸಿಗ್ತಿರುತ್ತೆ. ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ ಚಾನಲ್ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸು ನಮ್ಮ ಚಾನಲ್ ಸಿಗ್ತಾ ಇರುತ್ತೆ. ಮುಂದೆ ನೀವು SLC ಆಗಿದ್ಮೇಲೆ ಏನು ಮಾಡಬೇಕು ಏನಿಲ್ಲ ಅನ್ನೋ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಇನ್ನೂ ಯಾವ ಥರ ಚೆಕ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ತೀನಿ. ಇನ್ನೇನು ಅಪ್ಡೇಟ್ಸ್ ಬೇಕಂದರೆ ನಮ್ಮ ವಾಟ್ಸಪ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮ್ಮ ರಿಸಲ್ಟ್ ಯಾಕೆ ಬರುತ್ತೆ ಅನ್ನೋದು. ಇನ್ನೇನಿಲ್ಲ, ಜಸ್ಟ್ ಇನ್ನೊಂದು 10 to 15 ಡೇಸಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಇನ್ನೂ ಏನಾದರೂ ಅಪ್ಡೇಟ್ಸ್ ಬೇಕಾದರೆ ಚಾನಲ್ ಸಿಗುತ್ತಿರುತ್ತೆ. ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಮರೆಯಕೋಬೇಡಿ. ಟೇಕ್ ಕೇರ್ ಗೈಸ್, ಲವ್ ಯು, ಟಾಟಾ, ಬಾಯ್.